ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ ತಗೊಂಡು ಕೋಡಿ ಹತ್ರ ಹೊರಟೆ. ಇವತ್ತು ತಮಿಳ್ನಾಡಿಂದ ನಮ್ಮ ರಾಜಮಾಮರಿಗೆ ಕೋಳಿ ಗೊಬ್ಬರ ಬಂದಿತ್ತಂತೆ, ಅದನ್ನ ಇಳಿತಾ ಇದ್ರು. ಅದಕ್ಕೆ ಅವರು ಟ್ರ್ಯಾಕ್ಟರ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ತಗೊಂಡ್ ಬಂದಿದ್ದೆ. ನಾನು ಹಂಗೆ ಲಾರಿ ಮೇಲೆ ಹತ್ತಿದ್ದೆ ವಿಡಿಯೋ ಮಾಡೋಣ ಅಂತ. ಈ ಗೊಬ್ಬರ ನೋಡಿದ್ರೆ ಭಾರಿ ಹೀಟು, ನಿಂತ್ಕೊಳಕ್ಕಾಗಲ್ಲ ಈ ಲಾರಿ ಮೇಲೆ. ಲೋಡ್ ಮಾಡ್ಕೊಂಡು ಸೀದಾ ನಾನು ನಮ್ಮ ತೆಂಗಿನ ತೋಟ ಕಡೆ ಹೊರಟೆ. ಇಲ್ಲಿ ಕಾಣಿಸ್ತಿರ್ಬೋದು, ನಾನು ಡೋರ್ ಬಿಚ್ಚಿದ್ದೀನಿ. ಬೆಳಗ್ಗೆ ಇನ್ನು ಫಸ್ಟ್ನೇ ಟ್ರಿಪ್ಪಿಗೆ ಈ ತರ ನಸೀಬಾಗಿ ಹೋಗ್ಬಿಡ್ತು. ಇಲ್ಲಿ ಏನಾಗಿರೋದು ಅಂತ ಹೇಳಿದ್ರೆ ಉಕ್ಕ ಹತ್ರ ಸ್ವಲ್ಪ ಸ್ಪೇಸ್ ಜಾಸ್ತಿ ಆಗಿತ್ತು, ಅದಕ್ಕೆ ಆ ಟ್ರೈಲರ್ ಆರಿರೋದು. ಆಮೇಲೆ ಮನೆಗೆ ಹೋಗಿ ಮೀನೆ ತಗೊಂಡು ನಮ್ಮ ಚಿಕ್ಕಪ್ಪನ ಕರ್ಕೊಂಡು ತೋಟದ ಕಡೆ ಬಂದೆ. ಇದು ವಿಡಿಯೋ ಹಾಕಿದ್ದೆ ನಾನು, ಅದಕ್ಕೆ ಕಾಲ್ ಮಾಡ್ಬಿಟ್ಟು ಯಾರು ಈ ತರ ಮಾಡಿರೋದು ಅಂತ ಹೇಳಿದ್ರು. ಅದಕ್ಕೆ ನಾನೇ ಅಂತ ಹೇಳಿದೆ. ಅವರು ಅದಕ್ಕೆ ನೀನೇ ಈ ತರ ಕೆಲಸ ಮಾಡೋದ್ ಬಿಡು ಅಂತ ಹೇಳ್ಬಿಡೋದ. ಗೈಸ್, ಏನಂದ್ರೆ ನಮ್ಮ ಮನೆಯಲ್ಲಿ ಈ ತರ ನಾನು ಕೆಲಸ ಮಾಡಿಲ್ಲ ಅಂದ್ರೂ ಆಮೇಲೆ ಮೀನೆ ಕಟ್ಬಿಟ್ಟು ನೀಟಾಗಿ ಇಳಿಸಿದ್ವಿ. ಆಮೇಲೆ ಲಾರಿ ಹತ್ರ ಬಂದು ಲೋಡ್ ಮಾಡಿಸ್ಕೊಂಡು ಮತ್ತೆ ತೆಂಗಿನ ತೋಟ ಕಡೆ ಹೊರಟೆ. ಲೋಡ್ ಮಾಡ್ಬೇಕಾದ್ರೆ ಅಡ್ಬಾರ್ ಮೇಲೆಕ್ಕಿದ್ದೀನಿ, ಆರ್ಬಾರ್ದು ಅಂತ. ಇದು 3ನೇ ಲೋಡು, ಸಾಕು ನಮಗೆ ಅಂತ ಹೇಳಿದ್ರು. ಅದಕ್ಕೆ ತೆಂಗಿನ ತೋಟಕ್ಕೆ ಹೋಗಿ ಅನ್ಲೋಡ್ ಮಾಡಿ ಸೀದಾ ಮನೆಗೆ ಬಂದು ಟ್ರ್ಯಾಕ್ಟರ್ನ ನಿಲ್ಸಿದೆ. ಸಂಜೆ ಆಗಿತ್ತು, ನಮ್ಮ ಮನೆ ಮದುವೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮನೆ ಕಾರ್ ಹತ್ರ ಬಂದು ಕಾರ್ ತಗೊಂಡು ಮನೆ ಹತ್ರ ಬಂದೆ. ಅಲ್ಲಿ ನಮ್ಮ ಮೋಟು ಬತ್ತು ನಮ್ದಿಬ್ರದೊಂದು ಫೋಟೋ ತೆಗಿ ಹಾಕು ಅಂತ ಹೇಳಿದ್ರು. ಅದಕ್ಕೆ ಅವರಿಬ್ರದೊಂದು ಫೋಟೋ ಹೊಡೆದು ಸೀದಾ ಶುಭಾಶ್ರೀ ಕಲ್ಯಾಣ ಮಂಟಪಕ್ಕೆ ಬಂದೆ. ಕೆಳಗೆ ನಮ್ಮ ಅಕ್ಕ ಇದ್ದೀನಿ ಅಂತ ಹೇಳಿದ್ದು, ಅದಕ್ಕೆ ಅವಳ ಹತ್ರ ಹೊರಟೆ. ಅವಳನ್ನ ಮಾತಾಡಿಸಿ ನಾನು ಮೇಲ್ ಬಂದೆ. ಇಲ್ಲಿ ನಮ್ಮ ಸಂತೋಷ ಅಣ್ಣ ಸಿಕ್ಕರು, ಅವ್ರನ್ನ ಮಾತಾಡ್ಸಿದೆ. ಹಂಗೆ ನಮ್ಮ ಅಕ್ಕ ಮತ್ತೆ ನಮ್ಮ ಸೊಸೆ ಇಬ್ರು ಕೂಡ ಬಂದ್ರು. ಅಲ್ಲಿ ನಮ್ಮ ವಿಕಾಸ್ ಅಣ್ಣರು ಇದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಊಟದಲ್ಲಿ ಹೋದ್ವಿ. ಊಟ ಮುಗಿಸ್ಕೊಂಡು ಮೇಲ್ ಬಂದೆ. ನಮ್ಮ ಖುಷಿ ಜೊತೆ ಮತ್ತೆ ನಮ್ಮ ಮಾಮಾರ ಜೊತೆ ಒಂದು ಫೋಟೋ ತೆಗ್ಸ್ಕೊಂಡೆ. ಇದಾಗಿತ್ತು ಇವತ್ತಿನ ದಿನಾಚರಿ.